ಬೆಳಗಾವಿ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಬೆಳಗ್ಗೆ ಬಹಳಷ್ಟು ಚುರುಕಿನಿಂದ ನಡೀತು. ಅದಾದ ನಂತರ ಮಧ್ಯಾಹ್ನ ಈಗ 12:30 ಗಂಟೆ 1 ಗಂಟೆ ಆಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಜನರು ಬಿಸಿಲಿನ ಬೇಗೆಯಿಂದ ಬಳಲ್ತಾ ಇದ್ದಾರೆ. ಪ್ರಮುಖವಾಗಿ ಮತದಾರರು ಬಿಸಿಲಿನ ತಾಪದ ಹಿನ್ನೆಲೆಯಲ್ಲಿ ಮತಗಟ್ಟೆಗೆ ಬಂದು ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಈಗ ಮತಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಜನರು ಏನಂತಂದ್ರೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಬೆಳಗ್ಗೆ ಯಾವ ರೀತಿ ಹುರುಪಿನಿಂದ ಮತದಾನ ಮಾಡಿದ್ರು, ಅದಾದ ನಂತರ ಈಗ ಬಿಸಿಲು 37 ಡಿಗ್ರಿ ಸೆಲ್ಸಿಯಸ್ ಇದೆ. ಇಂತಹ ಸಂದರ್ಭದಲ್ಲಿ ಜನರು ಏನಂತಂದ್ರೆ ಹೊರಗಡೆ ಬಂದು ಮತದಾನ ಮಾಡಲಿಕ್ಕೆ ನಿರುತ್ಸಾಹವನ್ನ ತೋರ್ತಾ ಇದ್ದಾರೆ. ಯಾಕಂತಂದ್ರೆ ಈ ಬಾರಿ ಏನಂತಂದ್ರೆ ಬಹಳಷ್ಟು ಬಿಸಿಲಿನ ತಾಪ ಕಂಡು ಬರ್ತಾ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕದಾದ್ಯಂತ ಬಹಳಷ್ಟು ತಾಪಮಾನ ಕಂಡು ಬರ್ತಾ ಇದೆ. ಬಹಳಷ್ಟು ಏನಂತಂದ್ರೆ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಯಾವ ಪ್ರಮಾಣದಲ್ಲಿ ಮತದಾನ ನಡೀತೋ ಅದಾದ ನಂತರ ಈಗ 12:30 ಗಂಟೆ ನಂತರ ಸಂಪೂರ್ಣವಾಗಿ ಏನಂತಂದ್ರೆ ಜನ ಮತಗಟ್ಟೆಗೆ ಬರ್ತಾ ಇಲ್ಲ. ಹಾಗಾಗಿ ಬಿಕೋ ಅನ್ನೋ ವಾತಾವರಣ ಕಂಡು ಬರ್ತಾ ಇದೆ. ಇದು ಏನಂತಂದ್ರೆ ಗೋಕಾಕ್ನ ಏನು ಪ್ರಾಥಮಿಕ ಶಾಲೆಯೊಂದರಲ್ಲಿನ ದೃಶ್ಯ. ಪ್ರಮುಖವಾಗಿ ಇಲ್ಲೂ ಸಹ ನೋಡ್ಬೋದು ಏನಂತಂದ್ರೆ ಜನರು ಎಲ್ಲೂ ಸಹ ಏನಂತಂದ್ರೆ ಬರ್ತಾ ಇಲ್ಲ. ಯಾಕಂತಂದ್ರೆ ಈ ಮೈದಾನ ನೋಡ್ಬೋದು, ಮೈದಾನ ಸಹ ಸಂಪೂರ್ಣವಾಗಿ ಖಾಲಿ ಇರ್ತಕ್ಕಂಥ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಒಂದ್ ರೀತಿ ಬಿಸಿಲು ಏನಿದೆ ಆ ಬಿಸಿಲಿಗೆ ಹೆದರಿ ಜನರು ಏನಂತಂದ್ರೆ ಹೊರಗಡೆ ಬರ್ತಾ ಇಲ್ಲ. ಹಾಗಾಗಿ ನಿಧಾನಗತಿಯಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಸಂಜೆ ಮತ್ತಷ್ಟು ಏನಂತಂದ್ರೆ ಈ ಏನು ಬಿಸಿಲು ದಾಟಿದ ನಂತರ ಜನರು ಹೊರಗಡೆ ಬಂದು ಮತದಾನ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ಏನು ಬೆಳಗಿನ ಉತ್ಸಾಹ ಕಂಡು ಬಂದಿತ್ತು ಅದು ಈಗ ಏನಂತಂದ್ರೆ ಮಧ್ಯಾಹ್ನದ ನಂತರ ಕಂಡು ಬರ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಏನಂತಂದ್ರೆ ಇದು ಒಂದು ರೀತಿಯಲ್ಲಿ ಮತದಾನದ ಪ್ರತಿಶತ ಏನು ಶೇಕಡಾವಾರು ಮತದಾನ ನಡಿಬೇಕಾಗಿತ್ತು ಅದು ಏನಂತಂದ್ರೆ ಬಹಳಷ್ಟು ಕಡಿಮೆ ಆಗುವಂತ ಆತಂಕ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಬಿಸಿಲಿನ ಬೇಗೆ ಎಷ್ಟೋ ಈಗ ಚುನಾವಣಾ ಆಯೋಗ ಬಹಳಷ್ಟು ಕಡೆಗಳಲ್ಲಿ ಏನಂತಂದ್ರೆ ನೆರಳಿನ ವ್ಯವಸ್ಥೆ ಕಲ್ಪಿಸಿದೆ. ಅದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಬಹಳಷ್ಟು ಪ್ರಚಾರವನ್ನ ನಡೆಸಿದೆ. ಆದ್ರೆ ಈಗ ಏನು ಮತದಾನಕ್ಕೆ ಈ ಬಾರಿ ಏನಂತಂದ್ರೆ ಬಹಳಷ್ಟು ಬಿಸಿಲಿನ ತಾಪಮಾನ ಬಹಳಷ್ಟು ಅಡ್ಡಿ ಆಗಿರುವಂಥದ್ದು. ಹಾಗಾಗಿ ಯಾವ ಮಟ್ಟದಲ್ಲಿ ಒಂದು ಶೇಕಡಾವಾರು ಮತದಾನ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಜನರು ಹೊರಗಡೆ ಬರ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನೋ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.